ಸರ್ಕಾರಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಶಿವಮೊಗ್ಗದ ಸಚಿನ್ ಮತ್ತು ಸುಜಾತಾ ಅನ್ನೋರು ಮಹಾ ಮೋಸ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ದೂರು ಕೇಳಿ ಬಂದಿದೆ. ನೂರಾರು ಉದ್ಯೋಗಾಕಾಂಕ್ಷಿಗಳಿಂದ ಲಕ್ಷ ಹಣವನ್ನು ವಸೂಲಿ ಮಾಡಿದ್ದಾರಂತೆ. ಒಬ್ಬೊಬ್ಬರಿಂದ ಏನಿಲ್ಲ ಅಂದ್ರೂ 3.5 ಲಕ್ಷದಿಂದ 10 ಲಕ್ಷದವರೆಗೂ ಕೂಡ ವಸೂಲಿ ಮಾಡಿದಾರಂತೆ. ಹಿಂಗೆಲ್ಲ ಕಲೆಕ್ಟ್ ಮಾಡಿಕೊಂಡು ಸುಮಾರು 2 ಕೋಟಿಗೂ ಅಧಿಕ ಹಣನ ವಂಚನೆ ಮಾಡಿದ್ದಾರೆ ಈ ಸಚಿನ್ ಮತ್ತು ಸುಜಾತಾ ಅನ್ನುವಂಥದ್ರ ಬಗ್ಗೆ ದೂರು ಕೇಳಿ ಬಂದಿದೆ. ಹಾಸನ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಬೆಂಗಳೂರು. ಇಲ್ಲಿ ವಿವಿಧ ಜಿಲ್ಲೆಯ ನೂರಾರು ಉದ್ಯೋಗಾಕಾಂಕ್ಷಿಗಳಿಗೆ ಮಖಮಲ್ ಟೋಪಿ ಹಾಕಿದಾರಂತೆ. ವಿವಿಧ ಇಲಾಖೆ ನಕಲಿ ಪತ್ರಗಳನ್ನು ನೀಡಿ ಆಕಾಂಕ್ಷಿಗಳಿಂದ ದುಡ್ಡನ್ನು ಇಸ್ಕೊಂಡು ವಂಚನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಉದ್ಯೋಗ ತರಬೇತಿ ಕೇಂದ್ರವನ್ನು ತೆರೆದಿದ್ರು ಈ ವಂಚಕರು. ಕೋಚಿಂಗ್ ಸೆಂಟರ್ಗಳಲ್ಲಿ ಪರೀಕ್ಷೆ ಬರೆಸ್ತಾ ಇದ್ರಂತೆ ಈ ಸಚಿನ್ ಮತ್ತು ಸುಜಾತಾ. ಕೊನೆಗೆ ಗೊತ್ತಾಗಿದೆ ಇವರೆಲ್ಲ ಬರೀ ದುಡ್ಡಿಸ್ಕೊಂಡು ನಮಗೆ ಮೋಸ ಮಾಡಿದ್ದಾರೆ ಅಂತೇಳಿ ಈಗ ಕಂಪ್ಲೇಂಟ್ ಆಗಿದೆ. ಸರ್ಕಾರಿ ಕೆಲಸ ಕೊಡಿಸೋದಾಗಿ ನಂಬಿಸಿ ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬರ್ತಾ ಇದೆ. ಶಿವಮೊಗ್ಗದ ಸಚಿನ್ ಮತ್ತು ಸುಜಾತಾ ಅನ್ನೋರು ಮಹಾ ಮೋಸ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ದೂರು ಕೇಳಿ ಬಂದಿದೆ. ನೂರಾರು ಉದ್ಯೋಗಾಕಾಂಕ್ಷಿಗಳಿಂದ ಲಕ್ಷ ಹಣವನ್ನು ವಸೂಲಿ ಮಾಡಿದ್ದಾರಂತೆ. ಒಬ್ಬೊಬ್ಬರಿಂದ ಏನಿಲ್ಲ ಅಂದ್ರೂ 3.5 ಲಕ್ಷದಿಂದ 10 ಲಕ್ಷದವರೆಗೂ ಕೂಡ ವಸೂಲಿ ಮಾಡಿದಾರಂತೆ. ಹಿಂಗೆಲ್ಲ ಕಲೆಕ್ಟ್ ಮಾಡಿಕೊಂಡು ಸುಮಾರು 2 ಕೋಟಿಗೂ ಅಧಿಕ ಹಣನ ವಂಚನೆ ಮಾಡಿದ್ದಾರೆ ಈ ಸಚಿನ್ ಮತ್ತು ಸುಜಾತಾ ಅನ್ನುವಂಥದ್ರ ಬಗ್ಗೆ ದೂರು ಕೇಳಿ ಬಂದಿದೆ. ಹಾಸನ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ ಮತ್ತು ಬೆಂಗಳೂರು. ಇಲ್ಲಿ ವಿವಿಧ ಜಿಲ್ಲೆಯ ನೂರಾರು ಉದ್ಯೋಗಾಕಾಂಕ್ಷಿಗಳಿಗೆ ಮಖಮಲ್ ಟೋಪಿ ಹಾಕಿದಾರಂತೆ. ವಿವಿಧ ಇಲಾಖೆ ನಕಲಿ ಪತ್ರಗಳನ್ನು ನೀಡಿ ಆಕಾಂಕ್ಷಿಗಳಿಂದ ದುಡ್ಡನ್ನು ಇಸ್ಕೊಂಡು ವಂಚನೆ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಉದ್ಯೋಗ ತರಬೇತಿ ಕೇಂದ್ರವನ್ನು ತೆರೆದಿದ್ರು ಈ ವಂಚಕರು. ಕೋಚಿಂಗ್ ಸೆಂಟರ್ಗಳಲ್ಲಿ ಪರೀಕ್ಷೆ ಬರೆಸ್ತಾ ಇದ್ರಂತೆ ಈ ಸಚಿನ್ ಮತ್ತು ಸುಜಾತಾ. ಕೊನೆಗೆ ಗೊತ್ತಾಗಿದೆ ಇವರೆಲ್ಲ ಬರೀ ದುಡ್ಡಿಸ್ಕೊಂಡು ನಮಗೆ ಮೋಸ ಮಾಡಿದ್ದಾರೆ ಅಂತೇಳಿ ಈಗ ಕಂಪ್ಲೇಂಟ್ ಆಗಿದೆ.